ಓಹ್ ಕೂಗ್ಬೇಡ ಕೂಗ್ಬೇಡ, ನೆತ್ತಿಗೆ ಕೇಳಿಸುತ್ತೆ ಏನು. ತೂತಾಗಿರೋ ಬನಿಯನ್ಗೆ ಹೇಳ್ತಿದ್ದೆ, ಅದು ತಗೊಳ್ಬಾರ್ದು ಅಂತ ಏನಿಲ್ಲ ಹೊಸ ಬನಿಯನ್ನ, ಆದರೆ ಅದು 84 ರೂಪಾಯಿ. ನನ್ನ ಒಳಗಡೆನ ಯಾರು ನೋಡ್ಬೇಕಾಯ್ತು ಬಿಡು. ಆ 84 ರೂಪಾಯಲ್ಲಿ ಮದುವೆ ಸೀರೆಗೆ ಒಂದೊಂದು ಡ್ರಾಯಿಂಗ್ ಬುಕ್ ಬರಲ್ವಾ? ನೀನೇನಂದೆ ನಿನ್ನೆ ದಿನ, ನಿನ್ನ ತಲೆಯೆಲ್ಲ ಬೆಳಗಾಗಿದೆ, ಡೈ ಹಚ್ಕೊಳಪ್ಪ ಅಂತಂದಾಗ ಏನಂದೆ? ಅದು 200 ರೂಪಾಯಿ. ಆ 200 ರೂಪಾಯಲ್ಲಿ ಮದುವೆ ಸೀರೆಗೆ ಜಾಮಿಟ್ರಿ ಬಾಕ್ಸ್ ತಗೊಬರ್ಬೋದು ಅಂತಂದೆ ತಾನೆ. ಮತ್ತೆ ಈ ತೂತು ಬಿದ್ದಿರೋ ಬನ್ನಿನ ಬಗ್ಗೆ ಯಾರು ನೋಡ್ತಾರೆ ಬಿಡಪ್ಪ, ಅಲ್ವೇ ಶಾರದಾ? ನಾವು 1 ರೂಪಾಯಿ ಈ ಥರ ಕೂಡಿಟ್ಟಾಗ ನಮ್ಮ ಮಕ್ಕಳ ಭವಿಷ್ಯಕ್ಕಾಗುತ್ತಲ್ವಾ? ಅದು ಬಿಡು, ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು. ಹಲೋ ಸರಿ, ಎಲ್ಲಿದ್ಯಾ ನೀನು? ಯಾವಾಗಲೂ ಮಧು ನಿನ್ನ ಲೇಟು ಅಂತೀಯ. ನಾನು ರೆಡಿಯಾಗಿ ಕಾಯ್ತಾ ಇದ್ದೀನಿ ನಿನಗಿಲ್ಲಿ. ಇನ್ನೂ ಎಷ್ಟೊತ್ತಾಗಿ ಬರೋದು? ಅದೆಲ್ಲ ಟೈಮ್ ವೇಸ್ಟು ಸುಮ್ಮನೆ. ನನ್ನ ಅಮ್ಮಂಗೆ ಏನಂತಂದರೆ ಗ್ರ್ಯಾಂಡ್ ಸೀರೆ, ಅಪ್ಪನಿಗೊಂದು ಬ್ರ್ಯಾಂಡ್ ವಾಚು. ಅಮ್ಮ ಸೀರೆ ಉಟ್ಕೊಳ್ಳಲ್ಲ, ಅಪ್ಪ ಬ್ರ್ಯಾಂಡ್ ವಾಚ್ ಕಟ್ಟಲ್ಲ. ನೀನು ಬೇಗ ಬಾ, ಹೋಗ್ಬಿಟ್ಟು ಬರೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಅವ್ರು ಕಟ್ಕೊಳ್ಳಲ್ಲ, ಒಬ್ರು ಕಟ್ಕೊಳ್ಳಲ್ಲ, ಒಬ್ರು ಹಾಕ್ಕೊಳ್ಳಲ್ಲ. ತೊಗೊಂಡು ಏನು ಪ್ರಯೋಜನ? ಬೇಗ ಹೋಗ್ಬಿಟ್ಟು ಬರೋಣ. ಕಾಯ್ತಾಯಿದ್ದೀನಿ ಬೇಗ. ಆಯ್ತು ಸರಿ.